बच्चों, आज हम तुम्हारे 7वीं कक्षा के लास्ट पद्य वचन पूरक वचन बोल को है, देखो वो पढ़ाई करेंगे. ನಿಮ್ಮ 7ನೇ ತರಗತಿಯ ಕೊನೆಯ ಪದ್ಯ ಯಾವುದೋ ವಚನ ಅಂತಿದೆ. ನಿಮಗೆ ಆಲ್ರೆಡಿ ಬಸವಣ್ಣನ ವಚನಗಳ ಬಗ್ಗೆ ಗುರುತೈತದಿಲ್ಲ? ಅದೇ ಬಸವಣ್ಣನ ವಚನಗಳೇ ಹಿಂದಿಯಲ್ಲಿ ಕೊಟ್ಟಿದ್ದಾರೆ ನಮಗೆ. ಈಗ ವಚನಗಳನ್ನು ಹೇಳೋದಕ್ಕಿಂತ ಮೊದಲು ಬಸವಣ್ಣನವರ ಬಗ್ಗೆ ನಿಮಗೆಲ್ಲರಿಗೂ ಗುರುತಿರ್ಬೋದು. ಗುರುತಿತ್ತಲ್ಲ? ಬಸವಣ್ಣನವರು ವಚನಗಳನ್ನು ಬರಿತಾ ಏನು ಮಾಡ್ತಾಯಿದ್ರು? ಸಮಾಜದ ಸುಧಾರಣೆಯನ್ನು ಮಾಡಿದರು. ಸಮಾಜ ಸುಧಾರಣೆ ಅಂತಕ್ಕಂಥದ್ದು ಈಗೂ ಆಗ್ತಾ ಇದೆ. ಉದಾಹರಣೆಗೆ ನಾವು ಹಲವಾರು ಸಮಸ್ಯೆಗಳನ್ನು ನೋಡ್ತೀವಿ ಸಮಾಜದೊಳಗೆ. ಸಮಾಜ ಅಂದರೆ ಹೊರಗಡೆ ಇರ್ತಕ್ಕಂಥ ಊರು ಜನ ಸಮಸ್ಯೆಗಳಿರ್ತಾವೆಲ್ಲ, ಜಗಳಗಳು ಆಗ್ತಾವು, ಒಬ್ರಿಗೊಬ್ರು ಕಿತ್ತಾಡ್ತಾರ. ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಏನಾಗಬೇಕು? ಮಹಾನ್ ಪುರುಷರು ಜನನ ಆಗ್ತದೆ. ಹಾಗೆ ಬಸವಣ್ಣನವರೊಬ್ಬರು ಮಹಾನ್ ಪುರುಷರು, ಅವರ ಜನನ ಆಯಿತು. ಅವರು ವಚನಗಳನ್ನು ಬರಿತಾ ಇದ್ರು. ವಚನಗಳಲ್ಲಿ ವಿಶೇಷ ಏನಪ್ಪ ಅಂದರೆ, ಇದು ಓದ್ತಾ ಇದ್ದಂಗೆ ಎಲ್ಲರಿಗೂ ಅರ್ಥ ಆಗ್ಬಿಡೋದು. ಅರ್ಥ ಆಗುತ್ತೆ ಹೇಳೋದು. ಉದಾಹರಣೆಗೆ ನೀವು ವೇದಗಳನ್ನು ಗುರುತಿರ್ಬೇಕು. ಭಗವದ್ಗೀತೆ ವೇದಗಳನ್ನು ನೀವು ಕಂಠಸ್ಥ ಇದ್ದಾಗ ಬೈಟ್ ಮಾಡಿ ಒಪ್ಸಿದ್ರಿ. ಎಷ್ಟು ಜನ ಬೈಟ್ ಮಾಡಿ ಒಪ್ಸಿದ್ರಿ? ವೇದಗಳನ್ನು ಅಂದರೆ ಅದರಲ್ಲಿ ಶ್ಲೋಕಗಳನ್ನು ಬಂದು ನೋಡ್ರಿ. ಭಗವದ್ಗೀತೆಯಲ್ಲಿರುವ ಶ್ಲೋಕಗಳು ಬೈಟ್ ಮಾಡಿದ್ರದಿಲ್ಲ ನೀವು? ಆ ಶ್ಲೋಕಗಳು ಹೇಳಿದಾಗ ನಮ್ಗೆ ಅರ್ಥ ಆಗಂಗಿಲ್ಲ ಬೇಗ. ಅದು ಸಂಸ್ಕೃತದಲ್ಲಿರ್ತದೆ. ಆದರೆ ಈ ವಚನಗಳು ಹೆಂಗಪ್ಪ ಅಂದರೆ ನಮ್ಮ ಆಡು ಭಾಷೆ ಒಳಗೆ ಇರ್ತದೆ. ನಾ ಹಿಂಗೆ ಮಾತಾಡಿ ನಿಮ್ಗೆ ಅರ್ಥ ಆಗ್ತದಲ್ಲ, ಹಿಂಗೆ ಮಾತಾಡ್ದಂಗೆ ಇರ್ತದೆ ವಚನಗಳು. ಆ ರೀತಿ ನಿಮಗೆ ಗುರುತಿರ್ತಕ್ಕಂಥ ಆಲ್ರೆಡಿ ಕನ್ನಡದವರಾಗಿರೋದ್ರಿಂದ ನಿಮ್ಗೆ ಅಷ್ಟು ಕಷ್ಟ ಆಗಲ್ಲ. ಬೇರೆ ರಾಜ್ಯದಲ್ಲಿ ಆಗಿತ್ತಂದರೆ ಸಮಸ್ಯೆ ಆಗೋದು. ಈ ನೀವು ಕನ್ನಡದಲ್ಲಿರ್ತಕ್ಕಂಥ ವಚನನೇ ಇವತ್ತು ಹಿಂದಿ ಒಳಗೆ ಕೊಟ್ಟಿದ್ದಾರೆ. ಕಲಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಕೇಳಿರಲ್ಲ? ಅದೇ ವಚನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಿಂದಿ ಒಳಗಡೆ ಏನಾಗುತ್ತೆ ನೋಡ್ರಿ. ಚೋರಿನ ಕರ್ನ ಹತ್ಯಾನ ಕರ್ನ झूठ कभी ना बोलना भैया. चोरी न करना, हत्या न करना, झूठ कभी न बोलना भैया. क्रोध न करना, ऋण न करना, अपना बकान कभी न करना, दूसरों की निंदा कभी न करना. न करना, करना ಅಂದ್ರೆ ಮಾಡೋದು, ನ ಕರ್ನ ಅಂದ್ರೆ ಮಾಡಬೇಡ ಅಂತ ಅರ್ಥ ಆಗತ್ತಾ? ನ ಕರ್ನ ಅಂದ್ರೆ ಅರ್ಥ ಏನೋ? ಮಾಡಬೇಡ ಅಂದ್ರೆ ಏನರ್ಥ? ಒಂದೇದು ಏನು ಮಾಡಬಾರ್ದಂತ ನಾವು? ಕಳಬೇಡ ಅಂದ್ರೆ ಕಳ್ಳತನ, ಚೋರಿ. ನಾವು ಯಾವತ್ತು ಕಳ್ಳತನವನ್ನ ಮಾಡಬಾರದು. ಚೋರಿ ನ ಕರ್ನ, ಹತ್ಯಾ ನ ಕರ್ನ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕೊಲಬೇಡ ಅಂದ್ರೆ ಅರ್ಥ ಏನೋ? ಕೊಲ್ಲಬಾರ್ದು. ಉದಾಹರಣೆಗೆ ಪ್ರಾಣಿ ಹತ್ಯೆ ಮಾಡ್ತೀವಿ ನಾವು. ಜನರನ್ನು ಕೊಲ್ಲೋದು ಅಂದರೆ ಬರೀ ಮನುಷ್ಯನಿಗೆ ಕೊಲ್ಲೋದಷ್ಟೇ ವಿಚಾರ ಮಾಡಬೇಡ್ರಿ. ಪ್ರಾಣಿಗಳನ್ನು ಕೊಲ್ಲಬಾರ್ದು, ಗಿಡಗಳನ್ನು ಕತ್ತರಿಸಬಾರ್ದು. ಗಿಡಗಳನ್ನು ನೀವು ಒಂದು ಗುರುತು, ನಿಮ್ಗೆ ವಿಜ್ಞಾನ ಶಿಕ್ಷಕರು ಹೇಳಿರ್ತಾರೆ, ನಿಮಗೆ ಗಿಡಗಳಿಗೂ ಜೀವವಿದೆ, ಹೌದಲ್ಲ? ಗಿಡಕ್ಕೂ ಜೀವವಿದೆ, ಅದು ಬೆಳೆಯುತ್ತದೆ. ಹಾಗಾಗಿ ಗಿಡಗಳನ್ನು ನಾವು ಕತ್ತರಿಸಿದಾಗ ಏನು ಮಾಡ್ದಂಗ? ಕೊಲೆ ಮಾಡ್ದಂಗ. ನೋಡ್ರಿ, ಬಸವಣ್ಣರು ಹೇಳಿರ್ತಕ್ಕಂಥದ್ದು ಪರಿಸರಕ್ಕೂ ಸಂಬಂಧಪಡ್ತದ. ಕೊಲಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅಂದ್ರೆ ಹುಸಿ ಅಂದ್ರೇನೋ? ಸುಳ್ಳು. ಅರ್ಥ ಆಗತ್ತಾ? ಮುನಿಯ ಬೇಡ, ಕ್ರೋಧನ ಕರ್ಣ, ಕ್ರೋಧನ ಕರ್ಣ, ಮುನಿಯ ಬೇಡ. ಮುನಿ ಅಂದ್ರೆ ಸಿಟ್ಟಿಗೆ ಬರೋದು. ಮುನಿಯ ಬೇಡ ಅಂದ್ರೆ ಸಿಟ್ಟಿಗೆ ಬರಬಾರ್ದು. ಕ್ರೋಧನ ಕರ್ಣ. ಮತ್ತೇನೈತಿ? ಜೋಟ್ ಕವಿನ ಒನ್ನ, ಕ್ರೋಧನ ಕರ್ಣ, ಋಣನ ಕರ್ಣ. ಮತ್ತೇನೋ? ಮುನಿಯ ಅನ್ಯರಿಗೆ ಅಸಹ್ಯ ಪಡಬೇಡ. ಅಸಹ್ಯ ಪಡಬಾರ್ದು. ನಿಮ್ಮ ಮನೆ ಪಕ್ಕಕ್ಕೆ ಯಾರು ಇರ್ತಾರೆ? ನಿಮ್ಮ ಫ್ರೆಂಡ್ ಇರ್ತಾನೆ, ಯಾರೋ ಅವ್ನು ಚೆನ್ನಾಗಿ ಓದ್ತಾನೆ, ಅವ್ನು 25ಕ್ಕೆ ಟೆಸ್ಟ್ ಇಡ್ತಾರೆ ಸರ್, ಅವ್ನಿಗೆ 24, 25 ಓದ್ತಾವು. ಅವಾಗ ನೀವು ಅಸಹ್ಯ ಪಡಬಾರ್ದು. ನೋಡು ಅವ್ನು ಭಾಳ ಮಾರ್ಕ್ಸ್ ಬಿದ್ದು ಅಂತ ಅಸಹ್ಯ ಪಡಬಾರ್ದು. ಯಾರೋ ಒಬ್ರು ಏನಾಗ್ತಾರೆ, ನಾಳೆ ನಿಮ್ಮೂರಲ್ಲಿ ಚೆನ್ನಾಗಿ ಓದಿ ಏನೊಂದು ನೌಕರಿ ತಗೋಬೋದು, ಅವಾಗ ನೋಡೋಕೆ ಸಂತೋಷ ಪಡ್ಬೇಕು. ಇನ್ನೊಬ್ಬರ ಬೆಳವಣಿಗೆನ ನೋಡಿ ಅಸಹ್ಯ ಪಡಬಾರ್ದು. ನಿಮ್ಮ ಪಕ್ಕಕ್ಕಿರ್ತಕ್ಕಂಥ ಹೊಲದೊಳಗೆ ಯಾರೋ ಚೆನ್ನಾಗಿ ಬೆಳೀತಾರೆ, ನಾಳೆ ಅವ್ರ ಬೆಳೆ ಚೆನ್ನಾಗಿ ಬರ್ತದೆ, ನಿಮ್ದು ಬೆಳೆ ಬಂದಿರಲ್ಲ, ಹೌದಲ್ಲ? ಅವಾಗ ಏನು ಮಾಡಬಾರ್ದು ನೀವು? ಅಸಹ್ಯ ಪಡಬಾರ್ದು. ಚೋರಿ ನ ಕರ್ನ, ಹತ್ಯಾ ನ ಕರ್ನ, झूठ कभी न बोलना भैया, क्रोध न करना, ऋण न करना, अपना बकान कभी न करना, दूसरों की
ನಿಂದ ಕಬಿ ನ ಕರ್ನ. ನೋಡ್ರಿ, ದೂಸರೋಂಕಿ ನಿಂದ, ಬೇರೆಯವ್ರ ಬಗ್ಗೆ ನಾವು ಯಾವತ್ತೂ ಕೆಟ್ಟದಾಗಿ ಮಾತಾಡಬಾರ್ದು. ಅದೊಂದು ನುಡಿ ಬಿದ್ದುಬಿಟ್ಟಿರ್ತದ. ಇನ್ನೊಬ್ಬರ ಬಗ್ಗೆ ಅನ್ಯರಿಗೆ ಅಸಹ್ಯ. ತನ್ನ ಬಣ್ಣಿಸಬೇಡ, ಕೇಳಿ ನೀವು, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ತನ್ನ ಬಣ್ಣಿಸಬೇಡ ಅಂದ್ರೆ ನಿಮಗೆ ನೀವು ಯಾವಾಗಲೂ ಕೊಚ್ಕೋಬಾರ್ದು. ನಾನು ಭಾರಿ, ನಾನು ಹಂಗ, ನಾನು ಹಿಂಗ, ಇನ್ನೇನು ಅಂದ್ಕೊಂಡ್ರೆ ನನಗಂದ್ರ ಹಂಗೆ ಯಾವತ್ತೂ ಅನ್ಕೋಬಾರ್ದು, ಅನ್ಬಾರ್ದು. ತನ್ನ ಬಣ್ಣಿಸಬೇಡ, ಈದಿರ ಹಳಿಯಲು ಬೇಡ. ಇನ್ನೊಬ್ರ ಬಗ್ಗೆ ಕೆಡದು ಹೇಳಬಾರ್ದು. ಅವ ಹಂಗದನ್ರಿ, ಅವ ಹಿಂಗದನ್ರಿ, ಅಕ್ಕಿ ಹಂಗದಾಡ್ರಿ, ಅಕ್ಕಿ ಬರೀ ಹಿಂಗೆ ಮಾಡ್ತಾಳ್ರಿ, ಅವ ಬರೀ ಹಿಂಗೆ ಮಾಡ್ತಾನ್ರಿ. ಈ ಥರ ನಾವು ಇನ್ನೊಬ್ರ ಬಗ್ಗೆ ಕೆಟ್ಟದಾಗೂ ಮಾತಾಡಬಾರ್ದು. ದೂಸರೋಂಕಿ ನಿಂದ ಕಬೀನ ಕರ್ನ. ಇತರರಿಗೆ ಏನು ಮಾಡಬಾರ್ದು ನೀವು, ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ. ಇದು ಹಿಂದಿಯೊಳಗೆ ಏನಾಗುತ್ತೆ ನೋಡ್ರಿ, ಅಂತರ ಕವಿ ಶುದ್ಧಿ ಯಹಿ ಹೈ ಭಯ್ಯ, ಬಾಹರ್ ಕಿ ಬಿ ಶುದ್ಧಿ ಯಹಿ. ಅರ್ಥ ಆಗತ್ತಾ? ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರೊಲಿಸುವ ಪರಿ. ಅಂದ್ರೆ ಅರ್ಥ ಆಗತ್ತಾ? ಯಾರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಂಗಿಲ್ಲ, ಯಾರು ತಮ್ಮ ಬಗ್ಗೆ ತಾವು ಕೊಚ್ಕೊಳಂಗಿಲ್ಲ, ಕೆಟ್ಟದನ್ನ ಮಾಡಂಗಿಲ್ಲ, ಸುಳ್ಳನ್ನ ಹೇಳಂಗಿಲ್ಲ, ಈ ರೀತಿ ಇರೋದ್ರಿಂದ ಏನಾಗುತ್ತಾ, ಅಂತರಂಗ ಶುದ್ಧಿ ಆಗುತ್ತದೆ. ನಿಮಗೆ ಸ್ವಲ್ಪ 7ನೇ ಕ್ಲಾಸ್ ಹುಡುಗರಿಗೆ ಅಂತರಂಗ ಅಂದ್ರೆ ಏನಂತ ಕಷ್ಟ ಅನಿಸ್ಬೋದು. ಅಂತರಂಗ ಅಂದ್ರೆ ಏನು, ಬಹಿರಂಗ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲೆಯುವ ಪರಿ ಅಂತ ಹೇಳ್ಬಿಟ್ರು. ಅಂತರಂಗ ಶುದ್ಧಿ. ಅಂತರಂಗ ಅಂದ್ರೆ ಏನು? ಒಂದ್ ನಿಮಿಷ ನಿಮಗೆ ಅಂತರಂಗ ಗುರುತಾಗತ್ತೆ. ನಾ ಹೇಳ್ದಂಗೆ ಮಾಡ್ರಿ. ಬೆನ್ನ ನೇರ ಮಾಡ್ರಿ, ನಿಧಾನಕ್ಕೆ ಕಣ್ಣನ್ನ ಮುಚ್ಚ್ರಿ. ನಿಧಾನಕ್ಕೆ ಕಣ್ಣನ್ನ ಮುಚ್ಚಿದ್ರಿ. ಇವಾಗ ನಿಮ್ಮ ಉಸಿರಾಟ ಹೆಂಗಾಗ್ಲಿಕ್ಕತ್ತದ ಆ ಕಡೆ ನೀವು ಗಮನ ಕೊಟ್ರಿ ಅಂತ ಇಟ್ಕೊಡ್ರಿ. ಉಸಿರಾಟದ ಕಡೆಗೆ ಮಾತ್ರ ಗಮನ ಇರಬೇಕು. ನೀವು ಉಸಿರು ಒಳಗೆ ಹೋಗ್ತದ, ಉಸಿರು ಒಳಗೆ ತಗೋಬೇಕಾದ್ರೆ ನಿಮ್ಗೆ ಅದು ಅನುಭವ ಆಗ್ತದೆ. ಆ ಉಸಿರು ಏನು ಅನುಭವ ಆಗ್ತದೆ ನೋಡ್ರಿ, ಆ ಉಸಿರು ನೋಡ್ಬೇಕಾ ನಿಮ್ ಗಂಟ್ಲದೊಳಗಡೆ ಉಸಿರು ಹೋಗಿದ್ದು ಅನಿಸ್ತದ, ನೀವು ಮೂಗಿನೊಳಗೆ ಹೋಗಿದ್ದು ಗುರುತಾಗ್ತದ, ಗಂಟ್ಲೊಳಗೆ ಹೋಗಿದ್ದು ಗುರುತಾಗತ್ತೆ ನಿಮಗೆ. ಒಂದೊಂದು ಟೈಮ್ನೇ ನೀವು ಯಾವುದೋ ಒಂದು ಚಾಕ್ಲೇಟು ಅಥವಾ ಏನೋ ತಿಂದಾಗ ಅನಿಸ್ತದಲ್ಲ, ಆ ರೀತಿ. ಅದೇ ಉಸಿರನ್ನ ಏನಂದ್ರೆ ಈಗ ಇನ್ನೊಂದು ಸ್ವಲ್ಪ ಒಳಗಡೆ ಭಾಗ ಅಂದರೆ ಶ್ವಾಸನಾಳ ಅಂತೀವಲ್ಲ ನಾವು, ಶ್ವಾಸನಾಳದೊಳಗಡೆ ಉಸಿರು ಹೋಗ್ತಕ್ಕಂಥದ್ದನ್ನು ನೀವು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇದು ಒಂದೇ ದಿವಸಕ್ಕೆ ಬರಂಗಿಲ್ಲ, ಇರಲಿ. ನಿಧಾನಕ್ಕೆ ಕಣ್ಣನ್ನು ಬಿಡ್ರಿ. ಈಗ ಏನಾಗತ್ತಂದ್ರೆ ನೀವು ಈ ರೀತಿ ಧ್ಯಾನ ಸ್ಥಿತಿಯೊಳಗೆ ಕೂತ್ಕೊಂಡಾಗ ಅರ್ಥ ಆಗತ್ತ. ಅಂತರಂಗ ಅಂದ್ರೆ ಏನು, ನೀವು ಧ್ಯಾನ ಸ್ಥಿತಿ ಒಳಗಡೆ ಕೂತ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳು, ಅದಕ್ಕೆ ಅಂತರಂಗ ಅಂತಾರ. ನಾನೀಗ ಮಾತಾಡ್ಲಿಕ್ಕತ್ತೀನಿ, ಇದು ನನ್ನ ಬಹಿರಂಗ. ನಿಮಗೆ ಪಾಠ ಮಾಡ್ಲಿಕ್ಕತ್ತೀನಿ, ಇದು ನನ್ನ ಬಹಿರಂಗ. ಅಂತರಂಗ ಅಂದ್ರೆ ಏನೋ, ನೀನು ಒಬ್ಬಂಟಿ ಆಗಿದ್ದಾಗ, ನೀನು ಧ್ಯಾನಸ್ಥನಾಗಿದ್ದಾಗ, ನೀನು ಕೂತ್ಕೊಂಡಾಗ ನಿನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳೇನಿರ್ತಾವು, ಅದು ಅಂತರಂಗ. ರೂಢಿ ಮಾಡ್ಕೋಬೇಕು ನಾವು. ಹೆಂಗೆ ಅಂತರಂಗ ಇರ್ತದ ಹಂಗೆ ನಮ್ಮ ಬಹಿರಂಗ ಆಗುತ್ತೆ. ನಾವು ಅಂತರಂಗ ಇದ್ದಂಗೆ ಬಹಿರಂಗ. ನಮ್ಮ ಮನಸ್ಸಿನೊಳಗೆ ಏನಿರ್ತದ ಅದು ನಾವು ಹೊರಗೆ ಬರ್ತದೆ. ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಕೇಳಿರಲ್ಲ, ನಾಲಿಗೆ ಮೆದುಳಿನ ಸಂಕೇತ. ಅವನ ನಾಲಿಗೆ ಒಳಗೆ ಏನು ಬರ್ತದ ಅದು ಮೆದುಳಿನಾಗಿದ್ದು ಬರ್ತದ. ಹಂಗೆ ನಮ್ಮ ಭಾವನೆಗಳು, ನಮ್ಮ ರೂಢಿಗಳು, ನಮ್ಮ ವರ್ತನೆಗಳು ಹೆಂಗಪ್ಪ ಇರ್ತಾವ, ಬಸವಣ್ಣರು ಅವಾಗ ಹೇಳ್ಯಾರ, ನಮ್ಮ ಅಂತರಂಗ ಹೆಂಗಿರ್ತದ ಹಂಗ ಬಹಿರಂಗ ಇರ್ತದ. ಹಂಗೆ ನಮ್ಮ ಅಂತರಂಗ ಏನಾಗಿರ್ಬೇಕು, ಶುದ್ಧಿ ಆಗಿರಬೇಕು. ಅರ್ಥ ಆಗತ್ತ? ಅಂತರಂಗ ಶುದ್ಧಿ ಆಗ್ಬೇಕ್ರೆ ಏನ್ ಮಾಡ್ಬೇಕು ಸರ್? ಇಲ್ಲಿ ಹೇಳ್ಯಾರ ನೋಡ್ರಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ನೀವು ಇದು ರೂಢಿ ಮಾಡ್ಕೊಂತ ಹೋಗಿ ಚಿಕ್ಕಂದಿನಿಂದ. ಆ ಕಳ್ಳತನವನ್ನ ಮಾಡಬಾರ್ದು. ಕಳ್ಳತನ ಅಂದ್ರೆ ಏನು ಸರ್? ರಾತ್ರಿ ಹೋಗಿ ಏನೋ ತಗೊಂಡು ಬಂದ್ರೆ ಕಳ್ಳತನನ ಅಲ್ಲ. ಇನ್ನೊಬ್ಬರ ವಸ್ತುವನ್ನ ತಗೊಂಡು ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡ್ತಕ್ಕಂಥದ್ದು ಕಳ್ಳತನ. ಅರ್ಥ ಆಯ್ತಾ? ಇನ್ನೊಬ್ಬರ ಕಡೆ ವಸ್ತು ಇರ್ತದ, ಅವನದೇನೋ ಒಂದು ಚೆನ್ನಾಗಿರ್ತದ, ಅದನ್ನ ನೋಡಿ ನನ್ನ ತಗೊಳೋದು ಅಥವಾ ಅದ್ರ ಬಗ್ಗೆ ಆಸೆ ಪಡ್ತಕ್ಕಂಥದ್ದು ಕಳ್ಳತನ. ಆ ರೀತಿ ಕಳಬೇಡ, ಕೊಲಬೇಡ, ಸುಳ್ಳು ಹೇಳಬೇಡ್ರಿ. ಇನ್ಮೇಲೆ ನೀವು ಇದನ್ನು ರೂಢಿ ಮಾಡ್ಕೊಂತ ಹೋದ್ರಿ ಅಂದ್ರೆ ನಿಮಗೇನಾಗ್ತದ, ಅಂತರಂಗ ಶುದ್ಧಿ ಆಗ್ತದ. ಇದರಿಂದ ಏನಾಗುತ್ತಾ, ಬಹಿರಂಗ ಶುದ್ಧಿ ಆಗುತ್ತಾ. ಇದು ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆದ್ಮೇಲೆ ಸಾಮಾನ್ಯವಾಗಿ ಏನಾಗುತ್ತಾ, ಪರಮಾತ್ಮ ನಿಮ್ಗೆ ಏನಾಗ್ತಾನ, ಕೂಡಲ ಸಂಗಮ ಒಲಿತಾನೆ. ಕೂಡಲ ಸಂಗಮ ಅಂತಾನಲ್ಲ, ನಿಮ್ಮ ಇಷ್ಟ ದೇವರು. ನೀವು ಯಾವ್ದರ ದೇವ್ರು ಅನ್ಕೊಂಡ್ರಿ, ಏನ್ ಬಸಮ್ಮ ಯಾವ್ದರ ದೇವ್ರು ಅನ್ಕೊ, ನಿನಗೆ ಇಷ್ಟವಾಗಿರ್ತಕ್ಕಂಥ ದೇವ್ರು ನಿನಗೆ ಒಲಿಬೇಕಪ್ಪ ಅಂದ್ರೆ ನಿನ್ನ ಅಂತರಂಗ ಮತ್ತು ಬಹಿರಂಗ ಏನಾಗಿರ್ಬೇಕು, ಶುದ್ಧಿ ಆಗಿರ್ಬೇಕು. ಅರ್ಥ ಆಯ್ತಾ?
यही वो पद्य है। अब एक बार सुनाता हूँ, सभी साथ सुनो। चोरी न करना, हत्या न करना, झूठ कभी न बोलना भैया, क्रोध न करना, ऋण न करना, अपना बकाना कभी न करना, दूसरों की निंदा कभी न करना। अंतर की शुद्धि यही है भैया, बाहर की भी शुद्धि यही, रिझाने की रीति यही है हमारे ಕೂಡಲ ಸಂಗಮ ದೇವಕೋ. ಅರ್ಥಾತ್ ಇಲ್ಲಿ ಪದ ಬಂತು, ರಿಜಾನೆ ಅಂದರೆ ಒಲಿಸಿಕೊಳ್ತಕ್ಕಂಥದ್ದು, ಒಲಿಸಿಕೊಳ್ಳುವ, ದೇವರನ್ನು ಒಲಿಸಿಕೊಳ್ಬೇಕು. ಈಗ ಎಲ್ಲರೂ ನಿಮ್ಗೆ ಇಷ್ಟ, ದೇವ್ರ ಪ್ರತ್ಯಕ್ಷ ಆದ್ರೆ ಇಷ್ಟ ಆಗ್ತಾನೆ ಇಲ್ಲ ನಿಮಗೆ? ದೇವ್ರ ಪ್ರತ್ಯಕ್ಷ ಆಗ್ಬೇಕು ಅನ್ಕೊಂಡ್ರಿ ನೀವು? ದೇವ್ರು ಯಾರಿಗೆ ಪ್ರತ್ಯಕ್ಷ ಆಗ್ತಾನೆ, ಯಾರಿಗೆ ಸಹಾಯ ಮಾಡ್ತಾನೆ ದೇವ್ರು ಅಂದ್ರೆ, ಯಾರು ಈ ರೀತಿ ಅಂತರಂಗ ಬಹಿರಂಗವನ್ನು ಶುದ್ಧಿ ಇಟ್ಟುಕೊಂಡು ಒಳ್ಳೆ ಕೆಲಸ ಮಾಡ್ಕೊಂತ ಹೋಗ್ತಾರ ಅವ್ರಿಗೆ ಒಲಿತಾನ. ಈಗ ನಿಮ್ಗೆ ಬಸವಣ್ಣನವರು ಹಲವಾರು ವಚನಗಳನ್ನು ಬರ್ದಾರ, ಕ್ರಾಂತಿ ಆಗಿದಾವ, ಕೇರಳ ಹಲವಾರು ವಚನಗಳನ್ನು ಬರ್ದಾರ. ಅದರಲ್ಲಿ ಎಷ್ಟೋ ವಚನಗಳು ಸುಟ್ಟು ಹೋಗಿದಾವೆ, ಎಷ್ಟೋ ವಚನಗಳು ನಾಶವಾಗಿದ್ದಾವೆ. ಅದರಲ್ಲಿ ಸಿಕ್ಕಿರ್ತಕ್ಕಂಥ ವಚನಗಳೇ ನಮ್ಗೆ ಇಷ್ಟಕ್ಕೊಂದು ಸಿಕ್ಕಿದಾವೆ. ಹಂಗೆ ಇನ್ನೊಂದು ವಚನ ಬರೆದಿದ್ದಾರೆ ನೋಡ್ರಿ, ಬಸವಣ್ಣನವರೇ ಬರೆದಿರ್ತಕ್ಕಂಥದ್ದು. ಏನದು ಅಂದ್ರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲವರು ಕೂಡಲ ಸಂಗಮ ದೇವ. ಕೇರಳ ವಹಿ ಜೋ ಕ್ಯಾ ಕನ್ನಡ ಮೇ ಹೈ. ಆ ಕನ್ನಡಕ್ಕೆ ನೀವೆಲ್ಲ ಕನ್ನಡಕದವರು, ಹಂಗೆ ನಿಮ್ಮ ಕನ್ನಡದ ಗುರ್ತದ, ಈಜಿಯಾಗಿ ಹಿಂದಿ ಒಳಗೆ ಬರ್ತದೆ. ಇದು ಬೇರೆ ರಾಷ್ಟ್ರೀಯ ಭಾಷೆ ಆಗಿರೋದ್ರಿಂದ ಹಿಂದಿ ಬೇರೆ ರಾಜ್ಯದೊಳಗೂ ಇದು ಕೊಟ್ಟಿರ್ತಾರೆ ವಚನ. ನೋಡ್ರಿ ಏನದದು, ಪಾನಿ ದೇಖ್ನೆ ಹಿ क्या होगे डुबकी लगाते हैं, पेड़ देखते ही परिक्रम करते हैं, सूखते जल को सूखते पेड़ को जहाने वाले आपको कैसे जानेंगे कूडल संगम देवा. समझ में आया इधर? पानी देखते ही डुबकी लगाएंगे. पानी देखते ही क्या करते हैं? डुबकी लगाते हैं, ಅಂದ್ರೆ ನೀರೊಳಗೆ ಮುಳುಗ್ತಾರೆ. ನೋಡ್ರಿ ಇಲ್ಲಿ ಈಗೆಲ್ಲ ಕುಂಭಮೇಳ ನಡೆದದ, ಗುರ್ತು ನಿಮಗೆ. 144 ವರ್ಷಗಳಿಗೊಮ್ಮೆ ಬರತಕ್ಕಂಥ ಮಹಾ ಕುಂಭಮೇಳ ನಡೆದದ ನಮ್ಮ ದೇಶದೊಳಗೆ. ಕೇರಳ ಕುಂಭಮೇಳದ ಬಗ್ಗೆ ನಿಮ್ಮೂರಲ್ಲಿ ಯಾರನ್ನ ಹೋಗಿದಾರ? ಸುಮಾರು 45 ಕೋಟಿಗಿಂತ ಹೆಚ್ಚು ಜನರು ಅಲ್ಲಿ ಹೋಗಿ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ದಾರೆ. ಹೌದಲ್ಲ? ನಮ್ಮ ಕೊಪ್ಪಳದವರು ಭಾಳ ಜನ ಹೋಗಿದ್ದಾರೆ, ನಮ್ಮ ಸುತ್ತರಿರ್ತಕ್ಕಂಥ ಜನರು ಹೋಗಿದ್ದಾರೆ, ಬೇರೆ ಬೇರೆ ದೇಶದಿಂದನೂ ಬಂದಿದ್ದಾರೆ. ಹೌದಲ್ಲ? ಟಿವಿಯಾಗೆಲ್ಲ ತೋರಿಸ್ತಾರೆ ನೋಡ್ರಿ ನೀವು. ಅಂದ್ರೇನು? ಪುಣ್ಯ ಸ್ನಾನ ಅಂತಾರೆ. ಅಂದ್ರೆ ಪುಣ್ಯ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಇವತ್ತು ಅದು ಕತೆ ಕೇಳ್ತೀರಿ ನೀವು, ಗುರ್ತಿದ್ದು ಕುಂಭಮೇಳದ ಕತೆ ಗುರ್ತ ನಿಮಗ? ಏನದು ಕತೆ? ಏನದ ಹೇಳ್ರಿ ಕುಂಭಮೇಳದ ಕತೆ? ಅಲ್ಲಿ ಯಾಕೆ ಹೋಗಿ ಸ್ನಾನ ಮಾಡ್ಬೇಕು ಸರ್? ಕುಂಭಮೇಳ ಅಲ್ಲೇ ಅದೇ ಸ್ಥಾನದಲ್ಲಿ ಯಾಕೆ ಮಾಡಬೇಕು? ನಮ್ಮ ಪಾಪಗಳು ಏನೋ ಪಾಪಗಳು ಕಡಿಮೆ ಆಗ್ತಾವ, ಹೋಗ್ಬಿಡ್ತಾವ ಪಾಪಗಳಂತ ಯಾಕೆ ಬಂತ ನಂಬಿಕೆ? ಅದು ಕತೆ ದೊಡ್ಡದು, ಇನ್ನೊಂದ್ಸತಿ ಯಾವಾಗ ಹೇಳ್ತೀನಿ. ಹಂಗೆ ನಾವೇನು ಮಾಡ್ತೀವಿ, ನೀರನ್ನು ನೋಡಿದಾಗ ಭಕ್ತಿ ಭಾವದಿಂದ ಏನು ಮಾಡ್ತೀವಿ, ನೀರೊಳಗ ಮುಳುಗಿ ಎದ್ದೇಳ್ತೀವಿ, ನಮ್ಮ ಪಾಪ ಕರ್ಮಗಳು ನಶಿಸಿ ಹೋಗ್ಲಿ ಅಂತ. ಆಮೇಲೆ ನೀವು ದಸರಾ ಹಬ್ಬ ಬಂದಾಗ ನಿಮ್ಗೆ ಗುರ್ತದ, ಈ ದೇವಸ್ಥಾನ ಬಾಜು ಏನಾಗ್ತಿರ್ತದೆ, ಗಿಡಗಳನ್ನ ಹಾಕಿರ್ತಾರೆ, ಬನ್ನಿ ಗಿಡ ನೋಡ್ರೇನು, ಮರಗಳಿರ್ತಾವ. ಆ ಬನ್ನಿ ಗಿಡ ಏನು ಮಾಡ್ತಾರ್ರಿ, ಸುತ್ತ ಹಾಕ್ತಾರ. ನಿಮ್ಮೂರಾಗ ಬನ್ನಿ ಗಿಡಕ್ಕೆ ಹೋಗ್ತೀರಿ ದಸರಾದಾಗ? ಮುಂಜಾನೆ ಎದ್ದು ಹೋಗ್ಬೇಕು, ಮಾತಾಡೋದು ಹೋಗ್ತೀರಿ, ಮಾತಾಡಕಂತ ಹೋಗ್ತೀರಿ. ಹೋಗಿ ಬರೋರ್ಗು ಮಾತಾಡಬಾರ್ದು. ಹೌದಲ್ಲ? ಐತಲ್ಲ ಪದ್ಧತಿ. ನಾವೇನು ಮಾಡ್ತೀವಿ, ಇದನ್ನ ಗಿಡವನ್ನ ನೋಡಿದಾಗ ಅದನ್ನ ಪೂಜಾ ಮನೋಭಾವದಿಂದ ಸುತ್ತಾಕ್ತಿವಿ. ಇಲ್ಲಿ ಇರ್ತಕ್ಕಂಥ ನೋಡ್ರಿ, ನಮ್ಮ ಹಿಂದೂ ಸಂಸ್ಕೃತಿ ಒಳಗಡೆ ಪರಿಸರವನ್ನು ನಾವೇನ್ ಮಾಡ್ತಾ ಇದ್ವಿ, ಪ್ರೀತಿಸ್ತಾ ಇದ್ವಿ, ಜೊತೆಗೆ ಪೂಜಿಸ್ತಾ ಇದ್ವಿ. ಇವಾಗ ಪರಿಸರ ರಕ್ಷಣೆ ಅಂತ ಬಡದಾಡ್ಲಿಕ್ಕತ್ತೀವಿ. ಆದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಒಳಗಡೆ ಮೊದಲಿನಿಂದಾನೇ ನಾವೇನ್ ಮಾಡ್ತಾ ಇದ್ದೀವಿ, ಪರಿಸರವನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ದೇವರ ಸ್ಥಾನವನ್ನ ಕೊಟ್ಟಿದ್ದೀವಿ. ಎಲ್ಲರೂ ಗುಡಿ ಒಳಗೆ ಏನ್ ಮಾಡ್ತಾರ, ಒಂದು ಗಿಡ ಹಾಕ್ತಾರ. ಗಿಡ ಹಾಕಿ ಗುಡಿ ಒಳಗೆ ಹೆಂಗ್ ಪೂಜೆ ಮಾಡ್ತಾರ ಹಂಗೆ ಗಿಡ ಸುಧಾ ಪೂಜೆ ಮಾಡ್ತಾರ. ಅದಕ್ಕೂ ಸೀರೆ ಏರ್ಸೋದು, ಅದಕ್ಕೂ ಪೂಜನೀಯ ಸ್ಥಾನ ಕೊಡ್ತಕ್ಕಂಥದ್ದು, ಕೈ ಮುಗಿತಕ್ಕಂಥದ್ದು ಮಾಡ್ತಾರೆ. ಕೆಲವು ಊರುಗಳಲ್ಲಿ ಎಷ್ಟೋ ಶತಮಾನಗಳಿಂದ ಗಿಡಗಳದಾವು, ಹಳೇ ಗಿಡಗಳದಾವು. ಹೌದಲ್ಲ? ಆ ಗಿಡಗಳೇನು ಮಾಡ್ತಾವು, ವೈಜ್ಞಾನಿಕವಾಗಿ ಅತಿ ಹೆಚ್ಚು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಕ್ಕಂಥ ಗಿಡಗಳನ್ನೇ ನಾವೇನ್ ಮಾಡಿದೀವಿ, ಪೂಜನೀಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಬನ್ನಿ ಗಿಡ ತಗೊಳ್ರಿ, ಕೆಲವು ಆಲದ ಮರಗಳನ್ನ ತಗೊಳ್ರಿ, ಅರಳಿ ಮರಗಳನ್ನ ತಗೊಳ್ರಿ. ಇವು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥದ್ದು. ಹೆಚ್ಚು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾವ ಇವು. ಒಂದು ಊರ ಅಂದಮೇಲೆ ಬೇಸಿಗೆ ಒಳಗೆ ನೋಡ್ರಿ, ಅಂತ ದೊಡ್ಡ ಗಿಡ ಇರ್ತಾರೆ, ಅಲ್ಲಿ ತಂಪಿರ್ತದೆ.
ಸಣ್ಣ ಸಣ್ಣ ಗಿಡ ಎಲ್ಲ ಏನಾಗ್ಬಿಟ್ಟಿರ್ತಾವೆ ನೋಡ್ರಿ, ಅವೆಲ್ಲ ಎಲೆ ಉದುರಿ ಅಂತಾರ, ಅಷ್ಟು ನೆರಳು ಇರಂಗಿಲ್ಲ. ದೊಡ್ಡ ಗಿಡ ಇವೆಲ್ಲ ಹಳೆಯ ಗಿಡಗಳು ಇರ್ತಾವಲ್ಲ, ಬೇರು ಭಾಳ ದೊಡ್ಡ ಇರ್ತಾವ. ಹಂಗೆ ನಾವೇನ್ ಮಾಡಿರ್ತೀವಿ, ಗಿಡಗಳಿಗೆ ಪೂಜನೀಯ ಸ್ಥಾನ ಕೊಟ್ಟಿದೀವಿ. ಇಲ್ಲಿ ಬಸವಣ್ಣದಲ್ಲಿ ಏನಂತಾರ, ಈ ಪೂಜನೀಯ ಸ್ಥಾನ ಕೊಟ್ಟಿವ ಇದರಿಂದ ಪೂಜ್ಯ ಮನೋಭಾವನೆ, ದೈವ ಮನೋಭಾವನೆ ಕೊಟ್ಟಿವಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ. ಏನಾಗ್ಬೋದು, ಬೇಸಿಗೆ ಬಂದಾಗ ನೀರಿಲ್ದಂಗೆ ಆಗ್ಬೋದು, ಜಲ ಬತ್ತಿ ಹೋಗ್ಬೋದು. ಬತ್ತುವ ಜಲವ ಹಿಂದಿಯೊಳಗೆ ಏನಾಗತ್ತೆ ನೋಡ್ರಿ, ಸುಕ್ನ ಅಂದ್ರೇನು, ಒಣಗೋಗೋದು. ಸುಕ್ತೆ ಜಲ್ಕೋ ಸುಕ್ತೆ ಪೇಡ್ಕೋ. ಸುಕ್ತೆ ಅಂದ್ರೆ ಏನು ಮೀನಿಂಗು, ಅರ್ಥ ಒಣಗೋದು. ಸುಕ್ತೆ ಅಂದ್ರೆ ಅರ್ಥ ಏನು, ಒಣಗುವುದು. ಒಣಗುವ ಮರ, ಸುಕ್ತೆ ಜಲ್ಕೋ ಒಣಗುವ ನೀರನ್ನ, ಒಣಗುವ ಮರವನ್ನ ಬೇಡ್ತಕ್ಕಂಥವ್ರು ನಿಮ್ಮನ್ನೆಲ್ಲಿ ಬಲ್ಲರು, ಕೂಡಲ ಸಂಗಮನ ಬಗ್ಗೆ ಏನು ಗುರ್ತದೆ ಇವ್ರಿಗೆ ಅಂಥೇಳಿ ಇಲ್ಲಿ ಪ್ರಶ್ನಾರ್ಥಕವಾಗಿ ಏನ್ ಮಾಡ್ತಾರೆ ಅವರು ವಚನಗಳನ್ನ ಬರೆದಿದ್ದಾರೆ. ಅರ್ಥತಾ? ಈ ರೀತಿ ನಮ್ಮ ವಚನಗಳಿಂದ ಏನಾಗ್ತದೆ, ನಮಗ ಸಾಮಾಜಿಕ ಬದಲಾವಣೆಗಳಾಗ್ತಾವ. ಅನ್ಸುತ್ತಿಲ್ಲ ನಿಮಗ? ಈಗ ಕೇಳಿರಪ್ಪ, ಕಳಬೇಡ ಕೊಲಬೇಡ ಅಂತಿದ್ದಂಗೆ ನಿಮ್ಗೆ ಅನಿಸ್ತಿಲ್ಲ, ನಾವು ಹಂಗಿರ್ಬೇಕು ಅಂತ. ಹಂಗೆ ವಚನಗಳೇನದಾವು, ನಮ್ಮ ಹಿರಿಯರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳೇನದಾವು, ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಆಚರಣೆಗಳೇನದಾವು, ಅವು ಸರಿಯಾಗಿ ಪಾಲಿಸ್ತಾ ಹೋದ್ರೆ ಸಮಾಜವೂ ಚೆನ್ನಾಗಿರುತ್ತದೆ, ನಮ್ಮ ಜೀವನನೂ ಚೆನ್ನಾಗಿರ್ತದ. ಅರ್ಥ ಆಯ್ತಾ? ಇದು ವಚನಗಳು. ಇದೇನಾದ್ರು ಡೌಟ್ ಇದ್ರೆ ಕೇಳ್ಬೇಕಾರೆ.